ಒಬ್ಬ ರೌಡಿ ಬದಲಾಗಿ ಒಳ್ಳೆಯವನಾಗ್ತಾನೆ, ನಿಜವಾಗಿ ಉಗ್ರಗಾಮಿ ಆಯ್ದವನು ಬದಲಾಗ್ತಾನೆಯೇ? ಅದರ ಪ್ರಶ್ನೆಯನ್ನು ಕೊನೆಯಲ್ಲಿ ಎತ್ತಿದ್ದೀವಿ ನಾವು ಇದರಲ್ಲಿ. ಅದು ಸಾಧ್ಯನಾ? ಒಬ್ಬ ಮನುಷ್ಯ ಸುಲಭವಾಗಿ ಬದಲಾಗ್ತಾನ? ಅವನ ಮನಸ್ಸನ್ನು ಯಾವ ರೀತಿ ಬದಲಾವಣೆ ಮಾಡಿರುತ್ತೆ ಒಂದು ವ್ಯವಸ್ಥೆ ಅನ್ನೋದರ ಕುರಿತು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಅಷ್ಟು ಸುಲಭವಾಗಿ ಒಂದು ಸಿನಿಮಾದಿಂದ ಯಾವುದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಿನಿಮಾ ಏನು ಮಾಡುತ್ತೆ, ಪ್ರಶ್ನೆಗಳನ್ನು ನಮ್ಮಲ್ಲಿ ಎತ್ತುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವೇ ಕಂಡುಕೋಬೇಕು. ಭ್ರಷ್ಟತೆಯನ್ನು ಆಚಾರಕ್ಕೆ ಸಮನ್ವಯ ಮಾಡಬೇಕೇ ಅಂತ ಎಷ್ಟೋ ಬಾರಿ ಯೋಚನೆ ಮಾಡಿದ್ದಿದೆ. ಭ್ರಷ್ಟಾಚಾರ ಅಂತ ಕರಿಬೇಕೆ ಅಂತ. ಇಲ್ಲಿ ಸಮೀಪದಲ್ಲಿ ಇದ್ದಂತಹ ನಮ್ಮ ನಗಲದಂತಹ ಮಾಸ್ಟರ್ ಹಿರಣ್ಣನವರು ಭ್ರಷ್ಟಾಚಾರ ಲಂಚಾವತಾರ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಹೀಗೆ ಸಭೆಯಲ್ಲಿದ್ದವರು ಒಬ್ಬರು ಕೇಳಿದ ಪ್ರಶ್ನೆ ಏನು ಅಂದರೆ, ಭ್ರಷ್ಟಾಚಾರ ಪ್ರದರ್ಶನಗಳನ್ನು ನಿರಂತರವಾಗಿ ಮಾಡಿದ್ದೀರಿ, ಸಹಸ್ರಾರು ಪ್ರದರ್ಶನ ಮಾಡಿದ್ದೀರಲ್ಲ, ಏನು ಭ್ರಷ್ಟಾಚಾರ ನಿಂತಿದೆಯೇ, ಲಂಚ ಕಡಿಮೆ ಆಗಿದೆಯೇ ಅಂತ ಕೇಳಿದಾಗ, ಭ್ರಷ್ಟಾಚಾರ ನಿಂತಿದೆಯೇ ಅಂದಾಗ ಹಿರಣ್ಣರು ಹೇಳಿದ ಮಾತು ನಿಂತಿದೆ. ಥಟ್ಟಂತ ಒಂದು ನಿಂತು ಯೋಚನೆ ಮಾಡದೆ ಕೊಟ್ಟಂಥ ಉತ್ತರ ನಿಂತಿದೆ, ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದರು. ಭ್ರಷ್ಟಾಚಾರಕ್ಕೆ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ ಅಂತ ಹೇಳಿದ್ರೀಗ. ಅದಕ್ಕೆ ಬಂದು ಹಾಗಾಗಿ ನೀವು ಪ್ರಶ್ನೆನ ಕೇಳಿಲ್ಲ, ನಾನು ಕಾಯ್ತಾ ಇದ್ದೀನಿ, ನನಗೆ ಉತ್ತರನೂ ಇಲ್ಲ. ಆದರೆ ಆವತ್ತು ಆ ಪಾತ್ರ ಇದ್ದಿದ್ದು ನಿಜ. ಆ ಪಾತ್ರಗಳು ನಿರಂತರವಾಗಿರುತ್ತೆ, ಆ ಪಾತ್ರದೊಳಗಿನ ಭ್ರಷ್ಟತೆ ಕೂಡ ನಿರಂತರವಾಗಿರುತ್ತೆ. ಅದಕ್ಕೆ ಉತ್ತರಗಳು ಮತ್ತು ಪ್ರಶ್ನೆಗಳು ಅನಗತ್ಯ. ಹಾಗಾಗಿ ಇದು ಇವತ್ತಿಂದಲ್ಲ, 5,000 ವರ್ಷದ ಮನುಷ್ಯನ ಇತಿಹಾಸದಿಂದನೂ ಭ್ರಷ್ಟಾಚಾರ ಇದೆ. ಆದರೆ ಇದು ಒಂದು ಸಿನಿಮಾ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಶೇಷಾದ್ರಿಯವರು ಹೇಳೋ ಥರ ಒಂದು ಚಿಂತನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟುಹಾಕುತ್ತೆ. ನಿಮಗೊಂದು ಕೋಪ ಬರೋಕ್ಕೆ ಸಾಧ್ಯವಾದರೆ, ಸಾತ್ವಿಕ ಆಕ್ರೋಶ ಬರೋದಕ್ಕೆ ಸಾಧ್ಯವಾದರೆ ಸಿನಿಮಾ ಮಾಡಿದ್ದು ಸಾರ್ಥಕವಾಗುತ್ತೆ. ಆ ಸಿನಿಮಾ ಅಷ್ಟನ್ನೂ ನಾವು ಮಾಡದೇ ಇದ್ದರೆ, ನಾವು ಸಾತ್ವಿಕ ಚಿಂತನೆಯನ್ನು ಹಚ್ಚೋಕೆ ಮಾಡದೇ ಇದ್ದರೆ ಇದಿಲ್ಲ. 100ರಲ್ಲಿ 5 ಜನ ಆ ಥರ ಯೋಚನೆ ಮಾಡಿದರೆ ನಾಳೆ 10 ಜನ ಯೋಚನೆ ಮಾಡ್ತಾರೆ, ನಾಡಿದ್ದು 15 ಜನ ಯೋಚನೆ ಮಾಡ್ತಾರೆ. ಆ ಚೈನ್ ಬೆಳೀತಾ ಹೋಗುತ್ತೆ. ಆದರೆ ಈ ಕಡೆ ತಿರ್ಗಾ ಭ್ರಷ್ಟಾಚಾರದ ಚೈನು ಕೂಡ ಬೆಳೆಯುತ್ತೆ. ಅದನ್ನು ಬೆಳೀತಾ ಕತ್ತರಿಸ್ತಾ ಹೋಗ್ತಾ ಇರೋದೇ ಮನುಷ್ಯನ ಇತಿಹಾಸದ ಒಂದು ಚಿತ್ರಣ. ಹೆಸರು ಪುನೀತ್. ತುತ್ತೂರಿ ಸಿನಿಮಾ ಬಹುಶಃ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅವತ್ತು ಮಕ್ಕಳೆಲ್ಲ ಒಂದು ಆಟದ ಮೈದಾನಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಕತೆ. ಇವತ್ತು ಪ್ರಾಬಬ್ಲಿ ಭಾಳ ವಿಪರ್ಯಾಸ ಅಂದರೆ ನಾವು ಆಟದ ಮೈದಾನ ಇಲ್ಲದೆ ಬದುಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದು ಒಂದು ಪ್ರಶ್ನೆನಾ ಅಂತ ಕೇಳೋವಂಥ ಸ್ಥಿತಿಗೆ ತಲುಪಿದ್ದೀವಿ. ವಿಮುಕ್ತಿ ಎಷ್ಟು ಜನ ನೋಡಿದ್ದೀರಾ ಇಲ್ಲಿ ಅನ್ನತ್ತ ನನಗೆ ಗೊತ್ತಿಲ್ಲ. ಎಷ್ಟು ಜನ ನೋಡಿರಬಹುದು ಇಲ್ಲಿ ಪ್ರೇಕ್ಷಕ ವರ್ಗದಲ್ಲಿ? ನೈಸ್. ಯಾಕಂದರೆ ನೋಡಿದರೆ ಮಾತ್ರ ಅದು ಕನೆಕ್ಟ್ ಆಗೋಕ್ಕಾಗತ್ತೆ, ಅಥವಾ ನಾನು ಅದ್ರ ಬಗ್ಗೆ ಮಾತಾಡಬಹುದು ಅಂತ ಅನಿಸುತ್ತೆ. ಶೇಷಾದ್ರಿ ಸರ್ ಅವರು ಕಥೆಯನ್ನು ತಂದಾಗ ಪೇಪರಲ್ಲಿ ಬಂದಂತಹ ಒಂದು ಸಣ್ಣ ಆರ್ಟಿಕಲ್, ವಿಮುಕ್ತಿ ಮೋಕ್ಷ ಭವನ, ಇದರ ಒಂದು ಆರ್ಟಿಕಲನ್ನು ಇಟ್ಕೊಂಡು ಅದರ ನಂತರದಲ್ಲಿ ಅವರು ಕಥೆಯನ್ನು ಹೆಣಿತಾ ಹೋದರು. ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್, ಇಟ್ಸ್ ನಾಟ್ ಜಸ್ಟ್ ಒನ್ ವರ್ಡಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಕಾಂಪ್ಲಿಕೇಶನ್ಸನ್ನು ಅಡಗಿಸಿಕೊಂಡಂಥ ಒಂದು ಚಿತ್ರಕಥೆ. ಐ ಥಿಂಕ್ ನಾಟ್ ಮೆನಿ ವುಡ್ ಹ್ಯಾವ್ ಡೇರ್ ಈವನ್ ಟುಡೇ. ತುಂಬ ಜನ ಅದು ಧೈರ್ಯ ಮಾಡಲ್ಲ ಈ ಥರದ ಒಂದು ಕಥಾವಸ್ತುವನ್ನು ಹೊರಗಡೆ ತರಲಿಕ್ಕೆ. ಇವತ್ತೆಷ್ಟೋ ನಾವು ಮಾತಾಡ್ತಾ ಇದ್ದೀವಿ, ಬ್ರಿಡ್ಜ್ ಅಂತಿದ್ದೀವಿ, ಪ್ಯಾರಲಲ್ ಸಿನಿಮಾ ಅಂತ ಇದ್ದೀವಿ. ಆದರೆ ಕಥಾವಸ್ತು ಮತ್ತು ಚಿತ್ರಕಥೆಗಳಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಅಂದರೆ ಅದು ರಿಯಾಲಿಟಿ ಆಗಿದೆ, ನಮ್ಮ ಸಮಾಜದಲ್ಲೇ ಇರುವಂತಹದ್ದು, ಯಾರಿಗೂ ಕಾಣದೆ ಒಳಗಡೆ ಹೊಕ್ಕೊಂಡಿರುವಂತಹ ಕೆಲವು ಸತ್ಯಾಂಶವನ್ನು ಹೊರಗೆ ತರುವಂತಹ ಪ್ರಯತ್ನ ಅದೆಲ್ಲರೂ ಮಾಡಲಿಕ್ಕಾಗಲ್ಲ. ಅದಕ್ಕೊಂದು ಹುಡುಕಾಟ ಬೇಕಾಗತ್ತೆ. ಆ ಹುಡುಕಾಟ ಸತತವಾಗಿ ಅವ್ರ ತಲೆಯಲ್ಲಿ ಕೊರಿತಾ ಇರಬೇಕು. ಕೊರಿತಾ ಅದಕ್ಕೊಂದು ಈ ಥರದೊಂದು ಕತೆ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮನುಷ್ಯನ ಎತ್ತರ 5 ಅಡಿ. ಒಂದು ಬೆಟ್ಟದ ಎತ್ತರ ಪ್ರಾಯಶಃ 500 ಅಡಿಗಿಂತ ಹೆಚ್ಚಿರುತ್ತೆ. 5 ಅಡಿಯ ಮನುಷ್ಯ 500 ಅಡಿಯ ಬೆಟ್ಟದಷ್ಟು ಏರ್ಲಿಕ್ಕೆ ಸಾಧ್ಯನಾ? ಏರಬಹುದು ಅಂತ ಇಲ್ಲಿಯ ಗೋಪಾಲಯ್ಯ ತೋರಿಸ್ಕೊಡ್ತಾರೆ. ಅದು ದೊಡ್ಡ ಮಾತು. ಒಬ್ಬ ಮನುಷ್ಯ ಬೆಟ್ಟದ ಜೀವ ಆಗೋದಕ್ಕೆ ಕೂಡ ಸಾಧ್ಯ ಅಂತ. ಸುಮಾರು 300 ಜನ ಇದ್ದೀರಿ. ನೀವು ನನಗೆ ಉತ್ತರ ಕೊಡೋದು ಬೇಕಾಗಿಲ್ಲ. ಎಷ್ಟು ಜನ ಕಿರಾಣಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತೀರಿ, ಎಷ್ಟು ಜನ ಮಾರ್ಟ್ಗೆ ಹೋಗ್ತೀರಿ, ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈ ಚಿತ್ರ ಮಾಡಿದಾಗ ತುಂಬ ಜನ ನೋಡಿದವರು ಚಿತ್ರ ನೋಡಿದ ನಂತರ ಇನ್ನು ಮುಂದೆ ನಾವು ಮಾರ್ಟ್ಗೆ ಹೋಗಲ್ಲ, ಕಿರಾಣಿ ಅಂಗಡಿಲೇ ವ್ಯಾಪಾರ ಮಾಡ್ತೀವಿ ಅಂದರು. ಕಳೆದ ವಾರ ಪತ್ರಿಕೆಗಳಲ್ಲಿ ಅಂಥ ಕಿರಾಣಿ ಅಂಗಡಿಗಳ ಸಂಖ್ಯೆ
ಕ್ಷೀಣವಾಗಿದೆ. ಇಡೀ ಭಾರತದಲ್ಲಿ 6 ಕೋಟಿ ಜನ ಸಣ್ಣ ಉದ್ದಿಮೆದಾರರಿದ್ದಾರೆ, ಬದುಕೋರು. ಎಳನೀರು ಮಾರೋನಿಂದ ಹಿಡಿದು ಹೂ ಮಾರೋವರೆಗೂ, ವೀಳೆದೆಲೆ ಮಾರೋವರೆಗೂ ಅವರೆಲ್ಲರ ಬದುಕು ಇವತ್ತಿನ ಮಾಲ್ ಮಾರ್ಟ್ ಸಂಸ್ಕೃತಿಯಿಂದ ನಾಶವಾಗಿದೆ. ಅದಕ್ಕೆ ನಾವೆಲ್ಲರೂ ಕಾರಣರು. ಪ್ರಶ್ನೆಯನ್ನು ನಾವೇ ಮಾಡ್ಕೋಬೇಕು. ಅಸ್ಪೃಶ್ಯರನ್ನು ಕಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಭಾವನೆ ಬದಲಾಗಬೇಕು ಅನ್ನೋದು ಈ ಚಿತ್ರದ ಉದ್ದೇಶ. ಈ ಹಾಡು ಅದ್ಭುತವಾದ ಹಾಡು, ಬರೆದವರು ಹನೂರು ಕೃಷ್ಣಮೂರ್ತಿಗಳು. ನಾನು ಕುಂಟ ಆದ್ರೇನು, ನನ್ನ ಕನಸುಗಳು ಕುಂಟ ಅಂತ ಹೇಳುವ ಮಾತು, ಆಕೆ ಹೇಳುವ ಮಾತು, ನೀನು ಕುಂಟು ಸರಿ, ನಿನಗೆ ಜೈಪುರದ ಕಾಲ ಆಗಲಿ, ನನ್ನ ಕೈಗಳು ಇನ್ನೂ ಗಟ್ಟಿ ಇವೆ ಅಂತ. ಈ ದೇಶದ ಎಲ್ಲ ಹೆಣ್ಮಕ್ಳಿಗೂ ಕೈಗಳು ಗಟ್ಟಿ ಇರೋದ್ರಿಂದಲೇ ಹೇಗೋ ಬದುಕು ನಡ್ಕೊಂಡು ಬಂದುಬಿಟ್ಟಿದೆ. ಅಂಥದ್ದೊಂದು ಅದ್ಭುತವಾದ ಚಿತ್ರ ಡಿಸೆಂಬರ್ 1. ಎಲ್ಲರೂ ಘಟಾಂಘಟಿಗಳು ಕೂತಿದ್ದೀರಿ ಇಲ್ಲಿ. ಸ್ವಲ್ಪ ನನಗೆ ಏನು ಮಾತಾಡಬೇಕು ಅಂತ ಆವಾಗಿಂದ ಸ್ವಲ್ಪ ಭಯನೇ ಆಯಿತು. ನಂಬರ್ 1, ಸುಚೀಂದ್ರ ಅವ್ರ ಪ್ರಶ್ನೆ ನಂಗೆ ಅರ್ಥ ಆಗುತ್ತೋ ಇಲ್ವೋ ಅಂತ, ಯಾಕಂದರೆ ಆ ಲೆವೆಲಲ್ಲಿ ಮಾತಾಡ್ಬಿಡ್ತಾರೆ. ನಂಗೆ ಅದೇ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಯು ಸುಚೀಂದ್ರ, ಸರಳವಾಗಿ ಹೇಳಿದ್ದೀರಿ. ನಾನು ಫಸ್ಟ್ ಈ ಕತೆ ಕೇಳಿದಾಗ ಆ್ಯಸ್ ಅನ್ ಆ್ಯಕ್ಟರ್ ನಂಗೆ ಫಸ್ಟ್ ಏನು ಅನಿಸಿದ್ದು ಅಂದರೆ, ಈ ಕಥಾಪಾತ್ರ ತುಂಬ ಇಂಪಾರ್ಟೆಂಟು, ಎಲ್ಲ ಅವಳ ಭುಜದ ಮೇಲೆ ಕತೆ ಹೋಗುತ್ತೆ. ನಾನಿದು ನನಗೆ ಒಂದು ಚಾಲೆಂಜಾಗಿ ತೊಗೊಂಡು ನಾನು ಇದನ್ನು ಒಪ್ಕೋಬೇಕು ಅಂತ ಫಸ್ಟ್ ಇನ್ಸ್ಟಿಂಕ್ಟಿವ್ ರಿಯಾಕ್ಷನ್ ಆ್ಯಸ್ ಅನ್ ಆರ್ಟಿಸ್ಟ್. ಫಸ್ಟ್ ಶಾಟ್ ಆದಾಗ ಎಷ್ಟು ಹೆದರಿದು ಬಿಟ್ಟೆ ಅಂತಂದರೆ ಕೈಕಾಲೆಲ್ಲ ನಡಗಕ್ಕೆ ಶುರುವಾಗೋಯ್ತು. ಮರದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಒಂದು ಶಾಟ್ ಮುಗಿಸಿದ ಮೇಲೆ ಸರ್ ಹತ್ರ ಹೋಗಿ, ಬಹುಶಃ ಈ ಪಾತ್ರ ನನ್ನಿಂದ ಆಗಲ್ಲ ಅನಿಸುತ್ತೆ, ಬಿಟ್ಟುಬಿಡಿ, ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಹೇಳಿದೆ. 1 ಸೆಕೆಂಡ್ ಅವರೂ ಮೌನವಾದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ಅಂತ. ಸಣ್ಣದಾಗಿ ಹೇಳ್ತೀನಿ. ನನಗೆ ಮೊದಲನೇದಾಗಿ ಶೇಷಾದ್ರಿ ಅಂಕಲ್ ಬಗ್ಗೆ ನಂಗೆ ತಿಳಿದು ಬಂದದ್ದು ಭಾರತ್ ಸ್ಟೋರ್ ಸಿನಿಮಾದಿಂದ. ಹಿಂದೆ ಒಂದು 12-13 ವರ್ಷದ ಹಿಂದೆ DD ನ್ಯಾಷನಲಲ್ಲಿ ಪ್ರತಿ ಭಾನುವಾರ ರಾತ್ರಿ 9ಕ್ಕೆ ಬೆಸ್ಟ್ ಆಫ್ ಇಂಡಿಯನ್ ಸಿನಿಮಾ ಅಂತ ಬರೋದು. ಅದರಲ್ಲಿ ಭಾರತ್ ಸಿನಿಮಾ ನಾನು ಮೊದಲನೇ ಬಾರಿ ನೋಡಿದ್ದು. ಆವಾಗ ಶೇಷಾದ್ರಿ ಅಂಕಲ್ ಅವರ ಹೆಸರಲ್ಲಿ ನೋಡಿದ್ದು. ನಂತರ ನನಗೆ ಪಠ್ಯದಲ್ಲಿ ಕೂಡ ಬೇರು ಅನ್ನೋ ಕಥೆ ಬಂತು. ಆ ಪಾಠನ ನನಗೆ ನನ್ನ ತಾಯಿನೇ ಮಾಡಿದ್ದು. ನನ್ನ ತಾಯಿ ಕನ್ನಡ ಟೀಚರ್ ನನ್ನ ಶಾಲೆಯಲ್ಲಿ. ಒಂದು ದಿವಸ ನನಗೆ ದತ್ತಣ್ಣ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿದರು. ನಾನು ಯಾಕೆ ಅಂತ ಕೇಳಿದೆ. ಅದಕ್ಕೆ ಒಟ್ಟಿಗೆ ಊಟ ಮಾಡೋಣ ಬಾರಯ್ಯ ಅಂತ ಹೇಳಿದರು. ಹಾಗೆ ಹೋದಾಗ ಅವರೊಂದು ಪ್ರಸ್ತಾವನೆ ನನ್ನ ಎದುರಿಟ್ಟರು. ಏನಂದರೆ, ನಮ್ಮ ಶೇಷಾದ್ರಿಯವರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ, ಅದೇ ಥರ ಒಂದು ಪುಸ್ತಕ ಬರಬೇಕಲ್ಲಯ್ಯ ಅಂತ ಹೇಳಿದರು. ಇದನ್ನು ನಾನು 2 ಕಾರಣಗಳಿಗಾಗಿ ಒಪ್ಕೊಂಡೆ. ಒಂದೇನೆಂದರೆ, ನಮ್ಮ ನಡುವೆ ಇದ್ದ ರಾಮಚಂದ್ರ ಐತಾಳ್ ಅಂತ ಹೇಳೋರು ಇಂಥ ಸಿನಿಮಾಗಳಿಗೆ ಭಾಳಷ್ಟು, ಈ ಪ್ಯಾರಲಲ್ ಸಿನಿಮಾ ಅಂತ ನಾವೇನು ಕರಿತೀವಿ, ಅವ್ರ ಬಗ್ಗೆ ಅವರು ತೀರ್ಕೊಂಡ ಈಗ ಕೆಲವು ವರ್ಷಗಳಾದವು. ಇಷ್ಟರಲ್ಲಿ ನಾವು ಅವರನ್ನು ಮರ್ತೇ ಬಿಟ್ಟಿದ್ದೀರಿ ಅಂತ ಹೇಳೋ ಒಂದು ಭಾವನೆ ಬಂದಿದೆ. ಲೋಕಾರ್ಪಣೆಗೊಂಡ ಪುಸ್ತಕಗಳು ಮಾರಾಟಕ್ಕೆ ಇಂದು ಇಲ್ಲೇ ವೇದಿಕೆಯ ಒಂದು ಬದಿಯಲ್ಲಿ ಲಭ್ಯವಿವೆ. ದಯಮಾಡಿ ಕೊಂಡು ನಮ್ಮನ್ನು ಉದ್ಧರಿಸಬೇಕು, ಉಪಕರಿಸಬೇಕು. ಇನ್ನೂ ಚಲನಚಿತ್ರದಲ್ಲಿ ಇದ್ದೀರಾ ಅಂತ ವಾಪಸ್ ಬಂದುಬಿಡಿ. ಇವತ್ತು ನಿಜವಾಗಿ ಬಹಳ ಸಂತೋಷದ ಒಂದು ಈ ವಿಷಯ, ಈ ಸಮಯ, ಮತ್ತು ಬಹಳ ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಶೇಷಾದ್ರಿಯವರು ಮತ್ತು ತಂಡ ನಡೆಸಿದ್ದಾರೆ. ಸಾಮಾನ್ಯವಾಗಿ ನಮಗೆ ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ಒಂದು ಪುಸ್ತಕದ ಪ್ರತಿಯನ್ನು ಮೊದಲು ಕೊಟ್ಟಿರ್ತಾರೆ, ನಾವು ಓದಿರ್ತೀವಿ, ಹೇಳ್ತೀವಿ. ಇವತ್ತು ಸಸ್ಪೆನ್ಸ್ ಇತ್ತು. ಅದು ಸಸ್ಪೆನ್ಸ್ ಹೇಗೆ ತೆರೆದು ಬಂತಂದರೆ 12 ಫಿಲ್ಮ್ಸ್ಗಳದು ಕ್ಲಿಪ್ಸ್ ಮೂಲಕ ನಮಗೆ ಪರಿಚಯಿಸಿದ್ದಾರೆ. ನನಗೆ ಅಷ್ಟೊಂದು ಕನ್ನಡ ಫಿಲ್ಮ್ಸ್ ನೋಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ. ಆದರೆ ಪ್ರತಿಯೊಂದು ಫಿಲ್ಮ್ ಇವತ್ತು ಏನು ಕ್ಲಿಪ್ಪಿಂಗ್ ನೋಡಿದ್ದೀನಿ, ನಿಜವಾಗಿ ಆ ಮನಸ್ಸಿಗೆ ಬಹಳ ಮುಟ್ಟಿರ್ತಕ್ಕಂಥ, ಬಹಳ ಸಂವೇದನಶೀಲ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಮಾಡಿರೋದು. ಇದಕ್ಕೆ ನಾವು ಚಪ್ಪಾಳೆ ಮೂಲಕ ಶೇಷಾದ್ರಿ ಅವರ ಕೃತಜ್ಞತೆಗಳನ್ನು ಹೇಳೋಣ. ತಾವು ದಯಮಾಡಿಸಿದ್ರಿ, ಪುಸ್ತಕಗಳ ಬಿಡುಗಡೆ ಮಾಡಿದ್ರಿ, ಬಿಡುಗಡೆ ಮಾಡಿ ಚಿತ್ರ ಸಮೂಹದ ಕುರಿತು ಬೆಂಬಲದ ಮಾತುಗಳನ್ನು ಆಡಿದ್ರಿ. ಈ ಬೆಂಬಲ ನಿರಂತರವಾಗಿರಲಿ. ನಿಮ್ಮ ಬಲ ಮತ್ತು ಬೆಂಬಲ ಚಿತ್ರ ಸಮೂಹಕ್ಕೆ, ಚಲನಚಿತ್ರ ರಂಗಕ್ಕೆ ಬೇಕು ಅನ್ನೋದನ್ನು ಈ ಸಮ್ಮಾನದ ಮುಖಾಂತರ ಅರಿಕೆ ಮಾಡಿಕೊಳ್ತಾ,
ನನಗೆ 2 ಪುಸ್ತಕ ಮಾತ್ರ ಕೊಟ್ಟಿರೋದು, ಅದು ನಿನ್ನೆ ಎಲ್ಲ ಮೊನ್ನೆ. ಹಾಗಾಗಿ ಈ ಸುಮಾರು 600 ಪುಟಗಳ ಇದನ್ನು ನಾನು ಓದಿ ಅದ್ರ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ. ಸ್ಥೂಲವಾಗಿ ಕೆಲವಷ್ಟು ಅಂಶಗಳನ್ನು ಮಾತಾಡಿ ಆ ಪುಸ್ತಕದ ಒಟ್ಟು ಸ್ವರೂಪ ಏನಿದೆ ಅನ್ನೋದನ್ನು ತಮ್ಮ ಮುಂದೆ ಸಾದರಪಡಿಸ್ತೇನೆ. ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಆಶಿಸ್ತಾ, ದಂಪತಿಯರಿಗೆ, ಶ್ರೀಯುತ ಶೇಷಾದ್ರಿಯವರಿಗೆ, ಅನುಪಮ ಶೇಷಾದ್ರಿಯವರು ಹಾಗೆ ಪ್ರಥಮ, ಶ್ರೀಯುತ ಶೇಷಾದ್ರಿಯವ್ರನ್ನ ಗೌರವಿಸ್ತಿದ್ದಾರೆ. ಇದಾದ ಕೂಡಲೇ ಕ್ಲುಪ್ತ ಮಾತಿಗಾಗಿ ಶ್ರೀಯುತ TN ಸೀತಾರಾಮರನ್ನು ವಿನಂತಿ ಮಾಡಿಕೊಳ್ತೇನೆ. ಅನಾವರಣಗೊಳಿಸಿದ ಚಿತ್ರ ಸಮೂಹಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಒಬ್ಬ ನಿರ್ದೇಶಕನನ್ನು ಒಟ್ಟಾರೆಯಾಗಿ ನಮ್ಮವರನ್ನಾಗಿಸಿಕೊಳ್ಳುವ, ನಮ್ಮ ತನವನ್ನು ಬಿಂಬಿಸುವ, ಅದರ ಮುಖಾಂತರ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ತನ್ನ ಮಾರ್ಗವನ್ನು ಕಂಡುಕೊಂಡು ಸಾಧ್ಯವಾದ ಕಡೆಯಲ್ಲೆಲ್ಲ ಅದ್ಭುತವಾದಂತಹ ಮಾರ್ಗದರ್ಶಿಗಳನ್ನು ನೆಟ್ಟು ಈ 12 ಚಿತ್ರಕುಸುಮಗಳ ಮುಖಾಂತರ ತನ್ನನ್ನು ತಾನು ಸಾಬೀತು ಮಾಡಿಕೊಂಡ P. ಶೇಷಾದ್ರಿಗೆ 60 ಭಾಳ ಕಮ್ಮಿ, ಇನ್ನೂ ಬೇಕಾದಷ್ಟು ಕೆಲಸ ಮಾಡೋದಿದೆ. ಸೊ ಇನ್ನೊಂದು ಮಿನಿಮಮ್ 19 ಸಿನಿಮಾ ಮಾಡಿದ್ರೆ ಆಗ 25ನೇ ಸಿನಿಮಾಗೆ ಮತ್ತೆ ನಾವೆಲ್ಲ ಭೇಟಿಯಾಗ್ಬೋದು ಅಂತ ಅವನಿಗೆ. ಈ ಶೇಷಾದ್ರಿ ಬಗ್ಗೆ ಏನು ಹೇಳಬೇಕು, ನನಗೆ ನಿನ್ನೆ ಆ ಲಿಂಗದೇವರು ನನಗೊಂದು ಇದು ಮಾಡಿದ್ರು. ಮಾತಾಡ್ತಾ, ಸರ್ ಒಂದು ಮಾತು ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಏನು? ನಾಳೆ ಸಭೆ ಇದೆ, ನೀವು ತುಂಬ ಜನ ಮಾತಾಡೋರಿದ್ದೀರಿ, ಅದರಲ್ಲಿ ನೀವು ಸ್ವಲ್ಪ ಡೇಂಜರು ಅನಿಸುತ್ತೆ, ನೀವು ಸ್ವಲ್ಪ ಕಮ್ಮಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕಮ್ಮಿ ಇಲ್ಲ, ಮಾತೇ ಆಡದೇ ಇದ್ದರೆ ಹೇಗೆ ಅಂತ ಅಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ವಿ, ಜನ ನಮ್ಮನ್ನು ಮಿಸ್ಟೇಕ್ ಮಾಡ್ಕೊಳ್ತಾರೆ. ಆದ್ದರಿಂದ ನಿಮ್ಮ ಮಾತಿಗಿಂತಲೂ ಅಲ್ಲಿ ಒಂದು ಇದಕ್ಕೋಸ್ಕರ ನೀವು ಇರಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ ಅಂತ ಅಂದರು. ಇದು ಒಂದು ಭಾಳ ಅದ್ಭುತವಾದ ಸಮಾರಂಭ. ಏಕೆಂದರೆ ನನಗೆ ಶೇಷಾದ್ರಿಯವರು ತುಂಬ ಹತ್ತಿರದ ಒಂದು ಸಂಬಂಧ. ನನಗೆ ಅವ್ರಿಗೆ ವಾರಕ್ಕೊಂದು 2 ಸರಿಯಾದರೂ ನಾವು ಫೋನ್ನಲ್ಲಿ ಮಾತಾಡಬೇಕು. ಚಿತ್ರರಂಗದ ಬಗ್ಗೆ ಏನು ನಡೀತಾ ಇದೆ, ಏನು ಆಗಬೇಕು, ಇದಕ್ಕೆ ಏನು ಮಾಡೋದು ಅನ್ನೋ ಒಂದು ಹಲವಾರು ವಿಷಯಗಳನ್ನು. ಮತ್ತು ಗೋವಾ ಫಿಲಮ್ ಫೆಸ್ಟಿವಲ್ಗೆ ಹೋದರೆ ದಿನ ಸಾಯಂಕಾಲ ಸೇರಬೇಕು, ಬೆಳಗ್ಗೆ ವಾಕಿಂಗ್ ಹೋಗಬೇಕು. ಹಲವಾರು ವಿಚಾರಗಳು. ಅವರು ಅಸೋಸಿಯೇಟ್ ಆಗಿದ್ದಾಗ ರಾಜ್ಕುಮಾರ್ ಕಂಪ್ನಿಗಳಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾ ಏನು ನಡೀತಾಯಿತ್ತು, ಹಲವಾರು ವಿಚಾರಗಳನ್ನ ಒಂಥರ ಅವರು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅವ್ರಿಗೆ. ಅವ್ರು ಅಲ್ಲಿದ್ದರೆ ಟಕ್ ಅಂತ ಮನುಷ್ಯನಿಗೆ ಒಂದು ಆಕರ್ಷಣೆ ಬರುತ್ತೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಮಾತುಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ, ನಾನೀಗ ಸಾಕ್ಷಿಯಾಗಿ ನಿಂತಿದ್ದೇನೆ. ಒಂದು ಮಾತಿದೆ, ನಿನ್ನ ಸ್ನೇಹಿತರು ಯಾರು ಅಂತ ಹೇಳು, ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ ಇಂಗ್ಲೀಷ್ನಲ್ಲಿ. ನಾನು ದೊಡ್ಡ ಅದೃಷ್ಟವಂತ, ಇಷ್ಟೆಲ್ಲ ಸ್ನೇಹದ ಬಳಗವನ್ನು ಪಡೆದಿದ್ದೀನಿ. ಬಹುಶಃ ಈ ವೇದಿಕೆಯಲ್ಲಿ ನನ್ನ ಬಂಧುಗಳು 4-5 ಜನ ಬಂದಿರಬೇಕು, ಇನ್ನು ಉಳಿದವರೆಲ್ಲ ನನ್ನ ಸ್ನೇಹಿತರು, ನನ್ನ ಸಿನಿಮಾದ ವೀಕ್ಷಕರು. ಹಾಗಾಗಿ ನಿಮ್ಮೆಲ್ಲರ ಋಣವನ್ನು ನಾನು ಹ್ಯಾಕ್ ತೀರಿಸಲಿ. ಈ ವೇದಿಕೆಯಲ್ಲಿರುವಂಥ ಬಹಳಷ್ಟು ಜನ ನನ್ನ ಗುರುಗಳು, ಗುರು ಸಮಾನರು. ಇವ್ರು ಕಾಣಿಸ್ತಾ ಇಲ್ಲ, ಇವರು ಶಂಕರ್ ಹೊರಟೋದ್ರು ಅಂತ ಕಾಣುತ್ತೆ. ಶಂಕರ್ ಅವರು ಮುಟ್ಟಿಸಿಕೊಂಡವರು. ಮತ್ತು ಬದುಕು ಜಟಕವಂಡಿ 34 ವರ್ಷಗಳ ಹಿಂದೆ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಎಲ್ಲರೂ ಹೇಳ್ತಿದ್ದಾರೆ 60 ಅಂತ. 60 ಅಲ್ಲ ಸರ್, 61 ಆಗಿ 62ಕ್ಕೆ ಬರ್ತಾಯಿದ್ದೀನಿ. ಶೇಷಾದ್ರಿ 60 ವರ್ಷ, 61, 62 ಎಷ್ಟು ಮುಗಿಸಿದೇನೋ ಗೊತ್ತಿಲ್ಲ. ಓಕೆ, ನಾನೇ ಹೇಳಿದ್ದೆ 60ನೇ ವರ್ಷದ ಇದನ್ನೇ ಹುಟ್ಟಿದ ದಿವಸವನ್ನೇ 60 ವರ್ಷ ಅಂತ ಹೇಳಬೇಕಾಗಿಲ್ಲ. ಕೆಲವರು ಸೆಂಟಿನರಿ ಅನ್ನೋದನ್ನು 100 ವರ್ಷ ಆದಮೇಲೆ 1 ವರ್ಷ ಮಾಡ್ತಾರೆ, 100 ವರ್ಷಕ್ಕೆ ಮುಂಚೆ 1 ವರ್ಷ ಮಾಡ್ತಾರೆ. ಯಾವಾಗ ಬೇಕಾದ್ರೂ ಮಾಡ್ಕೋಬೋದು.
ಅದೇನು ತೊಂದರೆ ಇಲ್ಲ ಅಂತ. ಹಾಗಾಗಿ ಸ್ವಲ್ಪ ನಿಧಾನವಾಗಿದೆ ಅಷ್ಟೇ. ಓಕೆ, ಭಾಳ ಅವರು ಸಿನಿಮಾ ಪ್ರಪಂಚದಲ್ಲಿ ಅಥವಾ ಧಾರಾವಾಹಿ ಪ್ರಪಂಚದಲ್ಲಿ ಹುಟ್ಟಿದಾಗಲಿಂದ ನನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಬಹಳ ದೊಡ್ಡ ಆಭಾರಿ. ಅವರಿಗೂ, ಅವ್ರ ಶ್ರೀಮತಿಯವರಿಗೂ, ಅವ್ರ ಮಗನಿಗೂ ಓಕೆ ಸಕಲ ಏನು ಹೇಳಬೇಕು ಸರ್, ಸಕಲ ಸೌಭಾಗ್ಯಗಳು ದೊರಕಲಿ ಎಂದು ನನ್ನ ಶುಭ ಹಾರೈಕೆ. ಮುಂದಿನ ಸಿನಿಮಾ ಬೇಗ ತಗೊಳ್ಳಿ, ನನ್ನನ್ನು ಸೇರಿಸ್ಕೊಳ್ಳಿ. ಹಾಗಾಗಿ ನನ್ನ ಸಂಗಾತಿ ನನ್ನ ಕಷ್ಟ ಸುಖಗಳಲ್ಲಿ ನನ್ನ ಜೊತೆ ನಿಂತು ಮನೆಯ ಯಾವ ಬಾಧೆಯನ್ನು ನನಗೆ ಕೊಡದೆ ಆಕೆ ಆ ಜವಾಬ್ದಾರಿ ತಗೊಳ್ದೇ ಇದ್ರೆ ನಾನು ಇವತ್ತು ಈ ಸಿನಿಮಾಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಥ್ಯಾಂಕ್ ಯು ಅನುಪಮ. ಎಲ್ಲಿದ್ದಾರೆ? ಈ ಕಡೆ ಬಂದ್ರಾ? ನನ್ನ ಮಗಂಗ ನೀನು ಸಿನಿಮಾಗೆ ಬರಬೇಡಪ್ಪ, ಭಾಳ ಕಷ್ಟ ಇದು. ಸಿನಿಮಾ ಕ್ಷೇತ್ರ ಅಷ್ಟು ಸುಲಭವಾದ್ದಲ್ಲ. ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ಮೇಸ್ಟ್ರ್ ಮಗ ಮೇಸ್ಟ್ರ್ ಆಗ್ಬೋದು. ಸಿನಿಮಾ ಡೈರೆಕ್ಟರ್ ಮಗ ಸಿನಿಮಾ ಡೈರೆಕ್ಟರ್ ಆಗೋದು ಭಾಳ ಕಷ್ಟ. ಆದರೆ ಸಿನಿಮಾ ನಟನ ಮಗ ನಟ ಆಗ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.